ನೆಕ್ಸ್ಟ್ ಈಗ ಇಟ್ಸ್ ಹಾನರಿಂಗ್ ಟೈಮ್ ಫಾರ್ ಆರ್ ಸರ್. ಸೊ ಈಗ ಸರ್ಗೆ ಹಾನರ್ ಮಾಡಲಿಕ್ಕೆ ಒಬ್ಬೊಬ್ಬರಾಗಿ ಮೇಲೆ ಬಂದು ಹಾನರ್ ಮಾಡಲಿಕ್ಕೆ ಅಂತ ಕೇಳ್ತಿದ್ವಿ. ಮೊದಲಿಗೆ ಹೂವನ್ನು ಕೊಟ್ಟು ಹಾನರ್ ಮಾಡಲಿಕ್ಕೆ ಮುರುಗೇಶ್ ಅವರನ್ನು ಮೇಲ್ಗಡೆ ಕರಿತಾ ಇದ್ದೀವಿ ನಾವು. ಮುರುಗೇಶ್ ಅವರು ದಯವಿಟ್ಟು ಬರಬೇಕು. ಈಗ ಲೋಗನಾಥನ್ ಸರ್ಗೆ ವೆಂಕಟೇಶ್ ಸರ್ಗೆ ಶಲ್ಯನ ಹಾಕಿ ಗೌರವಿಸ್ತಾರೆ. ಚಿತ್ತರಂಜನ್ ಸರ್ ಅವರು ಹಣ್ಣಿನ ಬೊಕ್ಕೆಯನ್ನು ಕೊಟ್ಟು ಸರ್ಗೆ ಗೌರವಿಸಬೇಕು ಅಂತ ಕೇಳ್ಕೊತೀವಿ. ಕೊನೆಯದಾಗಿ ಒಂದು ಸಣ್ಣ ಕಾಣಿಕೆ. ನಮ್ಮ ಸಂಘದ ಬಹಳಷ್ಟು ಜನರು ಅಂದರೆ ಸೀನಿಯರ್ಸ್ ಆಗಲಿ ಜೂನಿಯರ್ಸ್ ಆಗಲಿ ಎಲ್ಲರೂ ಬಂದು ಸರ್ಗೆ ಒಂದು ಚಿಕ್ಕ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊತಿದ್ದೀವಿ. ಮೇಲೆ ಬಂದು ಗೌರವ ಸೂಚಿಸೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ವೆಂಕಟೇಶ್ ಸಾರು ಅವರ ಸ್ಪೀಚ್ನ ಕೊಡ್ತಾರೆ. ಅದನ್ನು ಕೇಳೋದಕ್ಕೆ ಎಲ್ಲರೂ ಕುತೂಹಲವಾಗಿ ಕಾಯ್ಕೊಂಡಿದ್ದೀವಿ. ಈ ಫಂಕ್ಷನ್ಗೆ ಗೆಸ್ಟ್ಗಳಾಗಿ ಬಂದಿರುವ ಅತಿಥಿಗಳಿಗೂ ಮತ್ತು ಕಾರ್ಯಸಿದ್ಧಿ ಯೋಗ ಕುಟುಂಬದವರಿಗೂ ನಮಸ್ಕಾರ. ಓಕೆ, ಸೊ ಇವತ್ತು ಪ್ಯಾರೆಂಟ್ಸ್ ಎಂಬ ಟಾಪಿಕ್ ಬಗ್ಗೆ ಮಾತಾಡಬೇಕಂತ ಕೇಳಿಕೊಂಡ್ರು. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ. ನಮ್ಮ ಸ್ಕ್ರಿಪ್ಚರಲ್ಲಿ ಏಕಂ ಸತ್ ಅಂತ ಹೇಳಿದ್ದಾರೆ. ಅಂದರೆ ಸತ್ಯ ಒಂದೇ ಅಥವಾ ಟ್ರೂತ್ ಈಸ್ ಸಿಂಗಲ್ ಅನ್ನೋ ಥರ ಹೇಳಿದ್ದಾರೆ. ಆ ಸಿಂಗಲ್ ಟ್ರೂತ್ ಡಿಸೈಡೆಡ್ ಟು ಬಿಕಮ್ ಮೆನಿ. ಸೊ ಇಟ್ ಹ್ಯಾಸ್ ಬಿಕಮ್ ಯೂನಿವರ್ಸ್ ಆ್ಯಂಡ್ ಲಿವಿಂಗ್ ಬೀಯಿಂಗ್ಸ್. ಸೊ ಇವಾಗ ಈ ಜಗಜ್ಜೀವಿಗಳಂತ ಏನಿದೆ, ಸೊ ಅದು ಆ ಒಂದೇ ಸತ್ಯ ವಸ್ತು ಈ ಹಳವಾಗಿ ಟ್ರಾನ್ಸ್ಫಾರ್ಮ್ ಆಗಿ ಬಂದಿದೆ. ಸೊ ಇಷ್ಟೊಂದು ಮೆನಿ ಥಿಂಗ್ಸ್ ಆಗಿ ಅಥವಾ ಎಷ್ಟೊಂದು ಯೂನಿವರ್ಸ್ ಲಿವಿಂಗ್ ಬೀಯಿಂಗ್ಸ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿದ್ರೂ ಕೂಡ ಎವ್ರಿಥಿಂಗ್ ಇನ್ ದ ಯೂನಿವರ್ಸ್ ಈಸ್ ಯುನಿಕ್. ಸೊ ಒಂದು ಡಸ್ಟ್ ಥರ ಇನ್ನೊಂದು ಡಸ್ಟ್ ಇಲ್ಲ ಅಂತಾರೆ. ಸೊ ಆ ಥರ ಎಲ್ಲನೂ ಯುನೀಕ್ ಆಗಿದೆ. ಸೊ ಈ ಯುನೀಕ್ನೆಸ್, ಈ ಪ್ರಾಸೆಸ್ ಹೇಗೆ ಮೇಂಟೈನ್ ಆಗ್ತಾ ಇದೆ ಅಂತ ನೋಡಿದ್ರೆ, ಎರಡು ಡಿಫ್ರೆಂಟ್ ಕ್ವಾಲಿಟಿ ಇರುವ ಸಬ್ಸ್ಟೆನ್ಸಸ್ ಕಂಬೈನ್ ಆಗುವಾಗ ಇನ್ನೊಂದು ಹೊಸ ಸಬ್ಸ್ಟೆನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಫಾರ್ಮ್ ಆಗುತ್ತೆ. ಸೊ ಇದು ಈ ಲಾ ದಿಸ್ ಲಾ ಅಪ್ಲೈಸ್ ಟು ಎವ್ರಿಥಿಂಗ್ ಇನ್ ದ ಯೂನಿವರ್ಸ್, ಫ್ರಮ್ ಎನರ್ಜಿ ಪಾರ್ಟಿಕಲ್ ಟು ಹ್ಯೂಮನ್ ಬೀಯಿಂಗ್. ಸೊ ಎಲ್ಲದಕ್ಕೂ ಇದು ಅಪ್ಲಿಕಬಲ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಹೈಡ್ರೋಜನ್ ಮಾಲಿಕ್ಯೂಲ್, ಆಕ್ಸಿಜನ್ ಮಾಲಿಕ್ಯೂಲ್ ಎರಡು ಸೇರಿದ್ರೆ ವಾಟರ್ ಅಂತ ಒಂದು ಹೊಸ ಎಲಿಮೆಂಟ್ ಫಾರ್ಮ್ ಆಗುತ್ತೆ. ಸೊ ಈ ಥರನೇ ಆ ಯುನೀಕ್ನೆಸ್ ಮೇಂಟೈನ್ ಆಗ್ತಾ ಇದೆ. ಸೊ ಅದೇ ಥರ ಲಿವಿಂಗ್ ಬೀಯಿಂಗ್ಸ್ ಅಂತ ಬಂದಾಗ, ಸೊ ಎರಡು ಸ್ಪೀಸೀಸ್ ಸೇರಿದಾಗ ಒಂದು ಚೈಲ್ಡ್ ಸ್ಪೀಸೀಸ್ ಹುಟ್ಟುತ್ತೆ. ಸೊ ಅದೇ ಥರ ಮನುಷ್ಯ ಅಂತ ಬಂದಾಗ, ಸೊ ಅದೇ ಥರ ಗಂಡು ಹೆಣ್ಣು
ಸೇರುವಾಗ ಸೊ ಅವರಿಗೆ ಮಗು ಹುಟ್ಟುತ್ತೆ. ಈಗ ಆ ಥರ ಮಗು ಹುಟ್ಟಿದ ಮೇಲೆ ಒಬ್ಬ ಗಂಡು ತಂದೆ ಆಗ್ತಾನೆ, ಒಂದು ಹೆಣ್ಣು ತಾಯಿ ಆಗ್ತಾರೆ. ಸೊ ಮಗು ಹುಟ್ಟಿರೋದರಿಂದ ಮ್ಯಾನ್ ಈಸ್ ಪ್ರಮೋಟೆಡ್ ಟು ಫಾದರ್, ವಿಮೆನ್ ಈಸ್ ಪ್ರಮೋಟೆಡ್ ಟು ಮದರ್. ಸೊ ಇನ್ಫ್ಯಾಕ್ಟ್ ಆ ಪ್ರಮೋಷನ್ನ ಕೊಟ್ಟಿದ್ದು ಯಾರು? ಆ ಮಗು. ಸೊ ಅವರು ಮಗುಗೆ ಗ್ರೇಟ್ಫುಲ್ ಆಗಿರಬೇಕು. ಸೊ ಇಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ವಿಷಯ ಇಲ್ಲಿ ನಾನು ಹೇಳಲ್ಲ, ಕೆಲವೊಂದು ಸೂಕ್ಷ್ಮವಾಗಿರುವ ವಿಷಯವನ್ನು ಹೇಳ್ತೀನಿ. ಸೊ ಸುಮಾರು ಮನೆಗಳಲ್ಲಿ ಮಕ್ಕಳಿಗೂ ಪ್ಯಾರೆಂಟ್ಸಿಗೂ ಕೆಲವು ಕಾನ್ಫ್ಲಿಕ್ಟ್ ಆಗ್ತಾ ಇರುತ್ತೆ. ಸೊ ಪ್ಯಾರೆಂಟ್ಸು ತುಂಬ ಬೇಜಾರು ಮಾಡ್ಕೊಳ್ತಾರೆ. ಸೊ ಈ ಥರ ಎಲ್ಲ ಇರುತ್ತಲ್ಲ. ಸೊ ಅದಕ್ಕೆ ರೂಟ್ ಕಾಸ್ ಏನು ಅನ್ನೋದನ್ನು ಪ್ಯಾರೆಂಟ್ಸ್ ಅರ್ಥ ಮಾಡಿಕೊಂಡ್ರೆ ಸೊ ಇದನ್ನು ಸ್ವಲ್ಪ ನಾವು ಅವಾಯ್ಡ್ ಮಾಡ್ಬೋದು, ಈ ಕಾನ್ಫ್ಲಿಕ್ಟ್. ಸೊ ಅದರಿಂದ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಹೇಳ್ತೀನಿ. ಸೊ ಈ ಯುನೀಕ್ನೆಸ್ ಮೇಂಟೈನ್ ಆಗ್ತಾ ಇದೆ ಅಂದಲ್ಲ. ಸೊ ತಾಯಿ ತಂದೆ ಮೂಲಕ ಮಗು ಹುಟ್ಟುತ್ತೆ. ಸೊ ತಾಯಿದು ಕ್ವಾಲಿಟಿನೂ ಮಗುಗಿರುತ್ತೆ, ತಂದೆದು ಕ್ವಾಲಿಟಿನೂ ಮಗುಗಿರುತ್ತೆ. ಸೊ ಎರಡು ಸೇರಿ ಒಂದು ಹೊಸ ಜೀವಿ ಮಗು. ಸೊ ಈಗ ತಂದೆದು ಕ್ವಾಲಿಟಿ 100% ಹಂಗೆ ಮಗುಗಿದ್ದರೆ ತಂದೆ ಹೇಳೋ ಥರ ಕೇಳುತ್ತೆ ಮಗು. ಅಥವಾ ತಾಯಿದು ಕ್ವಾಲಿಟಿ ಹಂಗೆ 100% ತಾಯಿ ಕ್ವಾಲಿಟಿ ಮಾತ್ರ ಮಗುಗಿದ್ದರೆ ಅದು 100% ತಾಯಿ ಹೇಳೋದನ್ನು ಕೇಳುತ್ತೆ. ಸೊ ಇದು ಆ ಥರ ಇಲ್ಲಲ್ಲ. ತಾಯಿದು ಕ್ವಾಲಿಟಿನೂ ಬಂದಿದೆ, ತಂದೆದು ಕ್ವಾಲಿಟಿನೂ ಬಂದಿದೆ. ಎರಡೂ ಮಿಕ್ಸ್ ಆಗುವಾಗ ಅದರದ್ದು ಕ್ವಾಲಿಟಿನೇ ಡಿಫರ್ ಆಗಿರುತ್ತೆ. ಸೊ ಯಾವಾಗಲೂ ಒಂದು ಸಪ್ರೇಟಾಗಿರುವಾಗ ಅದರದ್ದು ಕ್ವಾಲಿಟಿ ಬೇರೆ, ಎರಡು ಇದು ಸೇರುವಾಗ ಅದರದ್ದು ಇದು ಚೇಂಜ್ ಆಗುತ್ತೆ ಕ್ವಾಲಿಟಿ. ಸೊ ಹಂಗಾಗಿ ಈ ಕಾರಣದಿಂದನೇ ಮಕ್ಕಳು ತಾಯಿ ತಂದೆ ಹೇಳೋದನ್ನು 100% ಅವ್ರು ಒಪ್ಕೊಳ್ಳೋಕ್ಕಾಗಲ್ಲ. ಸೊ ಆ ಕಾನ್ಫ್ಲಿಕ್ಟ್ ಬರೋದಕ್ಕೆ ಕಾರಣ ಸೊ ಆ ಮಗುನೂ ಕೂಡ ಯುನೀಕ್. ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಓಕೆ, ನಾವು ಹೇಳೋದನ್ನೆಲ್ಲ ನಮ್ಮ ಮಕ್ಕಳು ಕೇಳಬೇಕಂತನೂ ಅವಶ್ಯಕತೆ ಇಲ್ಲ. ಯಾಕಂದರೆ ಆ ಮಗುನೂ ಕೂಡ ಅದರದ್ದೇ ಆದ ಒಂದು ಲೈಫನ್ನ ಲೀಡ್ ಮಾಡೋದಕ್ಕೋಸ್ಕರ ದೇಹದಲ್ಲಿ ಬಂದಿದೆ. ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸೊ ಅವರು ಇದರಲ್ಲಿ ನಾವು ಜಾಸ್ತಿ ಇಂಟರ್ಫಿಯರ್ ಆಗಲ್ಲ. ಈಗ ನಾವು ಪೊಸೆಸ್ ಮಾಡೋದಕ್ಕೆ ಮಕ್ಕಳು ವಸ್ತುಗಳಲ್ಲ. ಈಗ ಸುಮಾರು ಮನೆಗಳಲ್ಲಿ ಪ್ರಾಬ್ಲಮ್ ಬರೋದೇ ಪೊಸೆಸಿವ್ನೆಸ್ಸಿಂದ ಅಲ್ವಾ. ಈಗ ಒಂದು ತಾಯಿ ತಂದೆ ಇಬ್ಬರ ಮೂಲಕ ಮಗು ಹುಟ್ಟಿದೆ ಅಂತ ಹೇಳ್ತೀನಲ್ಲ. ಸೊ ಇವಾಗ ಅದು ಮಗು ಯಾರಿಗೆ ಸ್ವಂತ? ಯಾರಿಗಿಲ್ವಾ? ನೋಡಿ, ನೀವೆಲ್ಲ ಆಲ್ರೆಡಿ ಕಾರ್ಯಸಿದ್ಧಿಯೋಗ ಪ್ರಾಕ್ಟೀಸ್ ಮಾಡ್ತಾ ಇರೋದರಿಂದ ನಿಮ್ಗೆ ಕ್ಲಾರಿಟಿ ಇದೆ. ಸುಮಾರು ಮನೆಗಳಲ್ಲಿ ಈ ಕ್ಲಾರಿಟಿ ಇರಲ್ಲ. ಸೊ ನಮ್ಮ ಮಗು ಅದು ಒಂದು ಪೊಸೆಸಿವ್ನೆಸ್ ಇರುತ್ತೆ, ಅದಕ್ಕೆ ಅವರು ಒಂದು ರೈಟ್ಸ್ ತಗೊಳ್ತಾರೆ. ಸೊ ನಮ್ಮ ಮಗು, ಸೊ ನಾವು ಹೇಳೋ ಥರ ಕೇಳಬೇಕು, ಅಥವಾ ನಮ್ಮ ಬಿಟ್ಟು ಎಲ್ಲೂ ಹೋಗಬಾರ್ದು, ಸೊ ನಾವು ಹೇಳೋದನ್ನೇ ಓದಬೇಕು. ಸೊ ಈ ಥರ ಪೊಸೆಸಿವ್ನೆಸ್ಸಿಂದ ಸುಮಾರು ಮನೆಗಳಲ್ಲಿ ಪ್ರಾಬ್ಲಮ್ ಬರುತ್ತೆ. ಆ್ಯಕ್ಚುಲಿ ಅದಕ್ಕೆ ನಾನು ಬಿಗಿನಿಂಗಿಂದ ಹೇಳ್ತಾ ಇದ್ದೀನಿ, ತಾಯಿ ತಂದೆ ಮೂಲಕ ಮಕ್ಕಳು ಹುಟ್ಟಿದ್ದಾರೆ, ತಾಯಿ ತಂದೆನೇ ಹುಟ್ಟಿಸಲಿಲ್ಲ ಮಕ್ಕಳನ್ನ. ಆ ಮಗುದು ಒಂದು ಸೆಲ್ಲನ್ನು ತಾಯಿ ತಂದೆ ಪ್ರೊಡ್ಯೂಸ್ ಮಾಡೋಕ್ಕಾಗತ್ತಾ? ಸೊ ಹಂಗಿರುವಾಗ ಆ ಎಷ್ಟೊಂದು ಕೋಟ್ಯಾಂತರ ಸೆಲ್ಗಳಿಂದ ಕನ್ಸ್ಟ್ರಕ್ಟ್ ಆಗಿ ಒಂದು ಮಗು ಹುಟ್ಟಿದೆ ಅಂದರೆ ಅದನ್ನು ಕನ್ಸ್ಟ್ರಕ್ಟ್ ಮಾಡಿದವರು ಯಾರೋ ಅವ್ರಿಗೆ ಆ ಮಗು ಸ್ವಂತ. ಅಲ್ವಾ? ಸೊ ಅದನ್ನು ದೇವರಂತ ಹೇಳ್ಬೋದು, ನೇಚರ್ ಅಂತ ಹೇಳ್ಬೋದು, ಗಾಡ್ ಅಂತ ಹೇಳ್ಬೋದು, ಅವ್ರವ್ರಿಗೆ ಯಾವ ಥರ ಇಷ್ಟನೋ ಆ ಥರ ಹೇಳ್ಕೊಳ್ಬೋದು. ಸೊ ಆದರೆ ಇದನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡಿ ಒಂದು ಜೀವಿಯಾಗಿ
ಹುಟ್ಟಿಸಿದಾರಲ್ಲ, ಸೊ ಅವ್ರಿಗೆ ಆ ಮಗು ಸ್ವಂತ ಆಗುತ್ತೆ. ಹಂಗಾದರೆ ಈ ತಾಯಿ ತಂದೆ ಯಾರು? ಜಸ್ಟ್ ಗಾರ್ಡಿಯನ್ಸ್. ಸೊ ಆ ಮಗು ಹುಟ್ಟಿದ ತಕ್ಷಣ ಅದು ಇಂಡಿಪೆಂಡೆಂಟಾಗಿ ಫಂಕ್ಷನ್ ಆಗೋಕ್ಕಾಗಲ್ಲ. ಸೊ ಅದನ್ನು ನೋಡ್ಕೊಳ್ಳೋದಕ್ಕೆ ಅದನ್ನು ಯಾರು ಸೃಷ್ಟಿ ಮಾಡಿದ್ದಾರೆ ಆ ಮಗನ್ನ, ಸೊ ಅವರು ಅಪಾಯಿಂಟ್ ಮಾಡಿರುವ ಗಾರ್ಡಿಯನ್ಸ್ ಯಾರು? ತಾಯಿ ತಂದೆ. ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ತುಂಬ ತಲೆ ಕೆಡಿಸ್ಕೊಂಡು ಅಯ್ಯೋ ಮಗು ಇದು ಅವ್ರು ಓದಲಿಲ್ಲ, ಇದು ಮಾಡಲಿಲ್ಲ, ಅದು ಮಾಡಲಿಲ್ಲ, ಅವರು ಪ್ರೆಷರ್ ಕೊಟ್ಟು ಇವರು ಟೆನ್ಷನ್ ಮಾಡಿಕೊಂಡು ಮಕ್ಕಳನ್ನು ಟೆನ್ಷನ್ ಮಾಡಿಸ್ತಾ ಇದ್ದಾರಲ್ಲ. ಸೊ ಇದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀರಿ. ಯಾಕಂದರೆ ಅದನ್ನು ಯಾರು ಸೃಷ್ಟಿ ಮಾಡಿದ್ದಾರೆ ಅವರು ಅದು ಜವಾಬ್ದಾರಿ ತಗೊಂಡಿದ್ದಾರೆ. ಈಗ ಎಷ್ಟೊಂದು ಕೆಲವೊಂದು ಫ್ಯಾಮಿಲಿಗಳಲ್ಲಿ ನೋಡ್ತೀವಿ, ಮಕ್ಕಳು ಚಿಕ್ಕವರಾಗಿರುವಾಗಲೇ ಕೂಡ ತಾಯಿ ತಂದೆ ಹೋಗ್ಬಿಡ್ತಾರೆ. ಈಗ ಮಗ ಹಂಗೆ ಅದನ್ನು ಸತ್ತೋಗುತ್ತಾ? ಇಲ್ಲ. ಸೊ ಓನರ್ ಇನ್ನೊಬ್ಬರು ಗಾರ್ಡಿಯನ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಅದೇ ಥರ ಯಾರು ಇದ್ರೂ ಇಲ್ಲ ಅಂದ್ರೂ ಓನರ್ ಎಲ್ಲವನ್ನೂ ನಡೆಸ್ತಾ ಇರ್ತಾರೆ. ಸೊ ಈ ಕ್ಲಾರಿಟಿ ಇದ್ದರೆ ನಾವು ರಿಲ್ಯಾಕ್ಸ್ ಆಗಿರ್ಬೋದು. ಆದರೆ ಡೆಫಿನೆಟಾಗಿ ಇದು ಒಂದು ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಒಂದು ತಾಯಿ ತಂದೆಯಾಗಿ ಆಗಬೇಕಂತ ಅವರು ಡಿಸೈಡ್ ಮಾಡಿ ಒಂದು ಮಗನ್ನ ಹುಟ್ಟಿಸೋದು ಒಂದು ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಸೊ ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ದೇನೂ ಇರ್ಬೋದು, ಆಪ್ಷನ್ ಇದೆ. ಯಾರೋ ನಿಮಗೆ ಮಗು ಆಗಲೇಬೇಕಂತ ಯಾರೋ ಫೋರ್ಸ್ ಮಾಡಲ್ಲ. ಅಂದರೆ ನೇಚರ್ ಅಥವಾ ಗಾಡ್ ಅಂತ ಹೇಳ್ತೀವಲ್ಲ, ಸೊ ಯಾರು ಫೋರ್ಸ್ ಮಾಡಲ್ಲ. ಸೊ ಅವ್ರಿಗೆ ಆಪ್ಷನ್ ಇದೆ. ಸೊ ನೀವು ಆ ತಾಯಿ ತಂದೆ ರೋಲ್ ತಗೊಳ್ಳೋದಕ್ಕೆ ರೆಡಿ ಇದ್ದರೆ ಸೊ ಅದು ನಿಮ್ಮ ಗಾರ್ಡಿಯನ್ ಆಗಿ ನೇಚರ್ ಅಪಾಯಿಂಟ್ ಮಾಡುತ್ತೆ. ಸೊ ನೇಚರ್ದು ಉದ್ದೇಶ ಏನಂದರೆ ಅದು ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಎವ್ರಿ ಡೇ ಅದು ಟ್ರಾನ್ಸ್ಫಾರ್ಮ್ ಆಗ್ತಾ ಇರುತ್ತೆ. ಸೊ ಸಿಂಗಲ್ ಆಗಿದ್ದು ಮಲ್ಟಿಪಲ್ ಆಗ್ತಾ ಇರುತ್ತೆ, ಟ್ರಾನ್ಸ್ಫಾರ್ಮ್ ಆಗ್ತಾ ಇರುತ್ತೆ. ಸೊ ಆ ಟ್ರಾನ್ಸ್ಫಾರ್ಮೇಷನಲ್ಲಿ ಈ ಜನಸಂಖ್ಯೆ ಕೂಡ ಮಲ್ಟಿಪ್ಲೈ ಆಗ್ತಾ ಇರಬೇಕು. ಅದೇ ನೇಚರ್ದು ಉದ್ದೇಶ. ಸೊ ಅದಕ್ಕೆ ಒಂದು ಗಂಡು ಒಂದು ಹೆಣ್ಣು ಅದಕ್ಕೆ ರೆಡಿ ಇರುವಾಗ ಸೊ ಅವ್ರ ಮೂಲಕ ಅದ್ರ ನೇಚರ್ ಅದು ಕೆಲಸವನ್ನು ಮಾಡುತ್ತೆ. ಸೊ ಆವಾಗ ಅದಕ್ಕೆ ನಾವು ನೇಚರ್ಗೆ ಸಪೋರ್ಟ್ ಮಾಡ್ತೀವಿ. ಆ್ಯಕ್ಚುಲಿ ತಾಯಿ ತಂದೆ ಅನ್ನುವಾಗ ಆ ನ್ಯಾಚುರಲ್ ನೇಚರ್ದು ಏನು ಪ್ರಾಸೆಸ್ ಇದೆ ಮಲ್ಟಿಪ್ಲೈ ಆಗೋದು, ಸೊ ಅದಕ್ಕೆ ತಾಯಿ ತಂದೆ ಹೆಲ್ಪ್ ಮಾಡ್ತಾರೆ. ಸೊ ಅದರಿಂದ ನೇಚರ್ ಕೂಡ ಅವ್ರಿಗೆ ಹೆಲ್ಪ್ ಮಾಡುತ್ತೆ. ಸೊ ಇದು ಇಂಪಾರ್ಟೆಂಟ್ ವಿಷಯ. ಇದನ್ನು ಮೈಂಡಲ್ಲಿ ಇಟ್ಕೊಂಡ್ರೆ ಸೊ ನಾವು ಪೊಸೆಸ್ ಮಾಡಬಾರ್ದು ಮಕ್ಕಳನ್ನ. ಸೊ ಅವರು ಕೂಡ ಒಂದು ಏಮಿಂದ ಒಂದು ಪರ್ಪಸ್ಸಿಂದ ಹುಟ್ಟಿದ್ದಾರೆ. ಸೊ ಅವ್ರ ಲೈಫನ್ನು ಅವರಿಷ್ಟ ಬಂದಂಗೆ ಲೀಡ್ ಮಾಡಬೇಕು. ಅವರು ಏನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಬೇಕಂತ ಬಂದಿದ್ದಾರೋ ಅದನ್ನು ಮಾಡ್ಕೊಳ್ಳೋದಕ್ಕೆ ನಾವು ಅಲೋ ಮಾಡಬೇಕು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ವಿಷಯ. ಸೊ ಹಂಗಾದರೆ ಹೆಂಗಾವ್ದು ಹೋಗಲಿ ಅಂತ ಬಿಟ್ಬಿಡೋದಾ ಅಂದರೆ ಆ ಥರ ಮಾಡಿದ್ರೆ ನೀವು ಗಾರ್ಡಿಯನ್ ಕೆಲಸವನ್ನು ಸರಿಯಾಗಿ ಮಾಡಲಿಲ್ಲ ಅಂತ. ಸೊ ಕೆಲವರು ಹೇಳ್ತಾರೆ ಅಟ್ಯಾಚ್ಮೆಂಟ್ ಇಲ್ಲದೆ ಹೆಂಗೆ ಮಗನ ಬೆಳೆಸೋದು ಅಂತ. ಸೊ ಇದೆಲ್ಲ ಕೂಡ ಇರಲಿ, ಅದೆಲ್ಲ ಒಂದು ಇಮೋಷ್ನಲ್ ಇದು ಇದ್ರೇ ನಾವು ಮಗನ ಬೆಳೆಸೋಕ್ಕಾಗುತ್ತೆ. ಸೊ ಅದೆಲ್ಲ ಕರೆಕ್ಟ್. ಆದರೆ ಏನಂದರೆ ಈ ಒಂದು ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿನ ಮರೆತು ಆ ರೆಸ್ಪಾನ್ಸಿಬಿಲಿಟಿನೇ ಅವ್ರ ಪ್ರೋಗ್ರೆಸ್ಗೆ ತಡೆಯಾಗಿರಬಾರ್ದು. ಅದೆಲ್ಲ ಎಷ್ಟು ನೀವು ಎಲ್ಲ ಒಂದು ಮಗುನ ಸಾಕೋದು ಒಂದು 25 ವರ್ಷ ಅವ್ರನ್ನ ಸಾಕಿ ಅವರು ಸ್ವಂತ ಕಾಲಲ್ಲಿ ನಿಂತ್ಕೊಳ್ಳೋ ಮಟ್ಟಿಗೆ ಮಾಡೋದಂದರೆ ಅದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಆದರೆ ಇಷ್ಟೆಲ್ಲ ಮಾಡಿ ಏನು ಮಾಡ್ತಾರೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ವಿಲೇಜಲ್ಲಿ ಒಂದು ಪ್ಯಾರೆಂಟ್ಸ್ ಇದ್ದಾರೆ, ಅವರು ಒಂದು ಮಗುನ ಸಾಕ್ತಾ ಇದ್ದಾರೆ ಅಂದ್ಕೊಳ್ಳಿ. ಆ ಮಗು ಓದಿದ ಮೇಲೆ ಏನು ಮಾಡ್ತಾರೆ, ಸಿಟಿ ಕಡೆ ಕೆಲಸ ಹುಡುಕೊಂಡು ಬರ್ತಾರೆ. ಸೊ ಇವು ಪ್ಯಾರೆಂಟ್ಸ್ ಓವರ್ ಅಟ್ಯಾಚ್ಮೆಂಟಿಂದ ಏನು ಮಾಡ್ತಾರೆ,
ಅಯ್ಯೋ ನನ್ನ ಬಿಟ್ಟು ಎಲ್ಲೋ ಹೋಗಬೇಡ, ನೀನು ಇಲ್ಲೇ ಇರಬೇಕು. ಈಗ ಇನ್ನು ಸಿಟಿಯಲ್ಲಿ ಹುಟ್ಟಿರೋರು ಏನು ಮಾಡ್ತಾರೆ, ಅಬ್ರಾಡ್ಗೆ ಹೋಗಿ ಕೆಲಸ ಮಾಡಬೇಕಂತ ಆಸೆ ಪಡ್ತಾರೆ. ಆವಾಗ ನಮ್ಮನ್ನ ಬಿಟ್ಟು ವಯಸ್ಸಾದ ಕಾಲದಲ್ಲಿ ನಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಟ್ರೆ ಏನು ಮಾಡೋದು ಅಂತ ಹೋಗಬಾರ್ದು ಅಂತ ಇದು ಮಾಡ್ತಾರೆ. ಸೊ ಇದೆಲ್ಲ ಇರಬಾರ್ದು. ಯಾಕಂದರೆ ನಿಮಗೆ ಕೊಟ್ಟಿರುವ ರೋಲ್ನ ನೀವು ಪರ್ಫೆಕ್ಟಾಗಿ ಮುಗಿಸಿದ್ರೆ ಆಮೇಲೆ ನೀವು ಕೂಡ ನೇಚರ್ದು ಚೈಲ್ಡ್ ಇದ್ದಾನೆ. ಆವಾಗ ಹೆಂಗೆ ನಾವು ಒಬ್ಬರು ಪೇರೆಂಟ್ಸ್ ಹೋಗ್ಬಿಟ್ರೆ ಆ ಮಗನ್ನ ನೇಚರ್ ಬೇರೆಯವ್ರ ಮೂಲಕ ನೋಡ್ಕೊಳ್ಳುತ್ತೋ, ಅದೇ ಥರ ಮಕ್ಕಳು ಕೂಡ ಎಲ್ಲ ಅಬ್ರಾಡ್ಗೆ ಹೋದರೆ ಅಥವಾ ಬೇರೆ ಕಡೆ ಕೆಲಸಕ್ಕೆ ಹೋದರೆ ಆ ನೇಚರ್ ಬೇರೆ ಯಾರ ಮೂಲಕವಾಗಿ ನಾವು ನಮ್ಮನ್ನು ನೋಡಿಕೊಳ್ಳುತ್ತೆ ಎಂಬುವ ಆ ನಂಬಿಕೆ ಇರಬೇಕು. ಬರೀ ನಂಬಿಕೆ ಮಾತ್ರ ಅಲ್ಲ, ನಿಜಾನೂ ಕೂಡ. ಸೊ ಆ ಒಂದು ಕ್ಲಾರಿಟಿ ಇದ್ಬಿಟ್ರೆ ಸೊ ಈ ಪ್ರಾಬ್ಲಮ್ ಬರಲ್ಲ. ಅದು ಅಲ್ಲದೆ ಇವಾಗ ನೋಡಿ ಎಷ್ಟೊಂದು ಸೈನ್ಸ್ ಡೆವಲಪ್ ಆಗ್ತಾ ಇದೆ ಅಂದಾಗ ಈಗ ಪ್ಯಾರೆಂಟ್ಸು ಒಂದು ಮಕ್ಕಳಿಗೂ ಪ್ಯಾರೆಂಟ್ಸಿಗೂ ಒಂದು 25 ವರ್ಷ ಡಿಫ್ರೆನ್ಸ್ ಇರುತ್ತೆ ಮಿನಿಮಮ್ ಅಂದ್ರೂ. ಸೊ ಅವರು ಓದಿದ್ದ ಕಾಲದಲ್ಲಿ ಇದ್ದ ಎಜುಕೇಷನ್ ಅಥವಾ ಅವಾಗ ಇದ್ದ ಸೈನ್ಸ್ ಡೆವಲಪ್ಮೆಂಟ್ ಬೇರೆ, ಇವಾಗ ಎಷ್ಟೊಂದು ಡೆವಲಪ್ ಆಗಿದೆ. ಸೊ ಇವಾಗಿನ ಕಾಲಕ್ಕೆ ತಕ್ಕಂಗೆ ಮಕ್ಕಳು ಅವ್ರದ್ದು ಎಲ್ಲನೂ ಚೇಂಜ್ ಆಗುತ್ತೆ. ಅವ್ರು ಎಲ್ಲಿ ಹೋದರೆ ಅವರ ಸ್ಕಿಲ್ ಯುಟಿಲೈಸ್ ಆಗುತ್ತೋ ಸೊ ಅಲ್ಲಿ ಹೋಗಿ ವರ್ಕ್ ಮಾಡ್ತಾರೆ. ಆವಾಗ ಮನೆಯನ್ನು ಬಿಟ್ಟು ಹೋಗ್ಬೇಕಾಗುತ್ತೆ, ಈ ಥರ ಪೇರೆಂಟ್ಸನ್ನು ಬಿಟ್ಟು ಹೋಗ್ಬೇಕಾಗುತ್ತೆ. ಸೊ ಅದಕ್ಕೆ ಅಡ್ಡಿಯಾಗಿ ಇದು ನಾನು ಕೆಲವೊಂದು ಫ್ಯಾಮಿಲಿಯಲ್ಲಿ ನೋಡಿದ್ದೀನಿ. ಆ ಥರ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡು ಅವರು ಸಫರ್ ಆಗ್ತಾರೆ, ಅಥವಾ ಒಂದು ಮಕ್ಕಳ ಪ್ರೋಗ್ರೆಸ್ಗೆ ತಡೆಯಾಗಿರ್ತಾರೆ. ಅದನ್ನು ಮೀರಿ ಮಕ್ಕಳು ಹೋಗ್ಬಿಟ್ರೆ ಇವರು ಸಫರ್ ಆಗ್ತಾ ಇರ್ತಾರೆ. ಸೊ ಆ ಥರ ಇರಬಾರ್ದು ಅನ್ನೋದು ಒಂದು ಇಂಪಾರ್ಟೆಂಟ್ ವಿಷಯ. ಸೊ ಇನ್ನೊಂದು ಮಕ್ಕಳನ್ನ ಸಾಕೋದು ಆ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ಅದರಲ್ಲಿ ಮುಖ್ಯವಾದ ರೆಸ್ಪಾನ್ಸಿಬಿಲಿಟಿ ಏನಂದರೆ, ಒಂದು ಮಗು ದೊಡ್ಡವರು ಆಗ್ತಾ ಪ್ಯಾರೆಂಟ್ಸ್ ಇಲ್ಲದೆ ಬದುಕೋದಷ್ಟು, ಅವರು ಇಂಡಿಪೆಂಡೆಂಟಾಗಿ ಬದುಕೋದಷ್ಟು ಅವ್ರನ್ನ ಬೆಳೆಸಬೇಕು. ಅದೇ ಒಂಥರ ಒಂದು ಕರೆಕ್ಟ್ ಇದು ಪ್ಯಾರೆಂಟಿಂಗ್ ಅಂತ ಹೇಳ್ಬೋದು. ಸೊ ಕೆಲವು ಪ್ಯಾರೆಂಟ್ಸ್ ಏನು ಮಾಡ್ತಾರೆ, ಸೊ ತನ್ನ ಡಿಪೆಂಡಾಗಿಯೇ ಇರಬೇಕು, ಮಕ್ಕಳು ಜುಟ್ಟಿ ತನ್ನ ಕೈಯಲ್ಲೇ ಇರಬೇಕು, ಆವಾಗಲೇ ನಾವು ನಮ್ಮನ್ನ ನೋಡ್ಕೊಳ್ತಾರೆ ಅನ್ನೋ ಥರ ಇರ್ತಾರೆ. ಸೊ ಆ ಥರ ಇರಬಾರ್ದು. ಅವರು ಇಂಡಿಪೆಂಡೆಂಟಾಗಿ ಇರೋ ಥರ ಮಕ್ಕಳನ್ನ ಬೆಳೆಸಿದ್ರೆ ಸೊ ಅದು ಪರ್ಫೆಕ್ಟ್ ಪ್ಯಾರೆಂಟಿಂಗ್ ಅಂತ ಹೇಳ್ಬೋದು. ಸೊ ಇದು ಪ್ಯಾರೆಂಟ್ಸ್ ತಿಳ್ಕೊಳ್ಬೇಕಾದ್ದು. ಸೊ ನೆಕ್ಸ್ಟ್ ಮಕ್ಕಳು ತಿಳ್ಕೊಳ್ಬೇಕಾದ್ದು ಏನಂದರೆ, ಸೊ ಇದು ಎರಡು ಹೇಳಿದ್ರೇ ಅದು ಕಂಪ್ಲೀಟ್ ಆಗುತ್ತೆ. ಸೊ ಪ್ಯಾರೆಂಟ್ಸು ಏನೂ ಎಕ್ಸ್ಪೆಕ್ಟ್ ಮಾಡದೆ, ಸೊ ನಮಗೆ ನೇಚರ್ ಈ ರೋಲ್ನ ಕೊಟ್ಟಿದೆ, ಇದನ್ನು ನಾವು ಪರ್ಫೆಕ್ಟಾಗಿ ಮಾಡಬೇಕು ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಅವ್ರನ್ನ ಸಾಮಾನ್ಯವಾಗಿ ಎಲ್ಲ ಪ್ಯಾರೆಂಟ್ಸು ಅವ್ರಿಗಿಂತ ಇನ್ನೂ ಒಂದು ಉನ್ನತ ಸ್ಥಿತಿಯಲ್ಲಿ ಮಕ್ಕಳು ಇರಬೇಕು ಅಂತಲೇ ಆಸೆ ಪಡ್ತಾರೆ. ಸೊ ಆ ಥರನೇ ಬೆಳೆಸ್ತಾರೆ. ಸೊ ಅದು ಅನ್ಕಂಡೀಷ್ನಲ್ ಆಗಿ ಏನೋ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಕ್ಕಳನ್ನ ಬೆಳೆಸೋದು ಇಂಪಾರ್ಟೆಂಟ್. ಅಥವಾ ಇವಾಗ ನಾನು ಬೆಳೆಸ್ತಾ ಇದ್ದೀನಿ, ಅವ್ರು ನನಗೆ ಏಜ್ ಆಗುವಾಗ ನಮ್ಮ ಮಕ್ಕಳು ನನ್ನ ನೋಡ್ಕೊಳ್ಬೇಕು ಅಂದರೆ ಸೊ ಅವಾಗ ಏನಾಗುತ್ತೆ, ಅದು ಕಂಡೀಷನ್ ಆಗುತ್ತೆ, ಅದು ಒಂಥರ ಬಿಸ್ನೆಸ್ ಥರ ಆಗುತ್ತೆ. ಸೊ ಆ ಥರ ಇಲ್ಲದೆ ಅನ್ಕಂಡೀಷ್ನಲ್ ಆಗಿ ನಾವು ಪ್ರೀತಿಸಬೇಕು ಮಕ್ಕಳನ್ನ. ಸೊ ಆ ಥರ ಬೆಳೆಸಬೇಕು. ಅದೇ ಥರ ಈಗ ಮಕ್ಕಳು ದೊಡ್ಡವರಾಗ್ತಾರೆ, ಕೆಲಸಕ್ಕೆಲ್ಲ ಹೋಗ್ತಾರೆ, ಸಂಪಾದನೆ ಮಾಡ್ತಾರೆ. ಸೊ ಆವಾಗ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಏನಂದರೆ,